ಫೈನಾನ್ಸ್ ಕಿರುಕುಳ ಹಿನ್ನೆಲೆ ಮಂಡ್ಯದಲ್ಲೂ ಕೂಡ ಹೋರಾಟ ಇವತ್ತು ಬಹಳ ಉಗ್ರವಾಗಿ ನಡೆದಿದೆ. ಡಿಸಿ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಧರಣಿಯನ್ನು ನಡೆಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ವೇಣು ನೇತೃತ್ವದಲ್ಲಿ ನಡೆದಿರುವಂಥ ಪ್ರತಿಭಟನೆ ಇದು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಡ ಜನರ ಮೇಲೆ ನಿರಂತರವಾಗಿ ಕಿರುಕುಳ ನಡೀತಾ ಇದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ವಿಶೇಷ ಕಾನೂನು ತರಬೇಕು, ಫೈನಾನ್ಸ್ಗಳ ವಿರುದ್ಧ ತಕ್ಷಣ ಕ್ರಮ ತೆಗೆದುಕೊಳ್ಳದೆ ಹೋದರೆ ಜನ ಬೀದಿಗಿಳಿತಾರೆ ಎನ್ನುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಹೋರಾಟ ಎಲ್ಲಿಯ ತನಕ ಹೋರಾಟ. ಫೈನಾನ್ಸ್ ಅವಳಿ ಮಂಡ್ಯ ಜಿಲ್ಲೆಯಾದ್ಯಂತ ಹಬ್ಬಿದೆ. ಹಳ್ಳಿ ಕಡೆ ಬಡ ಮಹಿಳೆಯರು, ಬಡ ಕೂಲಿ ಕಾರ್ಮಿಕರು ಬದುಕೋಕೆ ಅಸಾಧ್ಯವಾಗಿದೆ. ಗುಂಪು ಸಾಲಗಳನ್ನ, ಆಶಯ ಆಕಾಂಕ್ಷೆಗಳನ್ನ ಹುಡಿಸಿ ಏನು ಗುಂಪು ಸಾಲಗಳನ್ನ ಕೊಡ್ತಾ ಇದ್ದಾರೆ. ಆ ಹಳ್ಳಿಲಿ ಸಾಮರಸ್ಯನೂ ಇಲ್ದಂಗೆ ಅವರೇ ಕಿತ್ತಾಡ್ಕೊಂಡು ಹೊಡೆದಾಡ್ಕೋಬೇಕು. ಮಧ್ಯರಾತ್ರಿ 8 ಗಂಟೆ ಮೇಲೆ ಗೂಂಡಗಳನ್ನ ಬಿಟ್ಟು ಮೈಕ್ರೋ ಫೈನಾನ್ಸರು ವಸೂಲಿ ಮಾಡುವಂಥ ಕೆಲಸವನ್ನು ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ತಾಲೂಕುಗಳಲ್ಲಿ, ಮಳವಳ್ಳಿ ತಾಲೂಕು ಇರ್ಬೋದು, ಪಾಂಡುಪುರ ಇರ್ಬೋದು, ನಾಮಂಗಲ ಇರ್ಬೋದು, ಕೇರ್ಪೇಟೆ ಇರ್ಬೋದು, ಹಲವಾರು ತಾಲೂಕುಗಳಲ್ಲಿ ಈ ನಿರ್ದೇಶನ ಕಾಣ್ತಾ ಇದೆ. ಗೂಂಡಗಳು ರಾತ್ರಿ 9 ರಿಂದ 10 ಗಂಟೆ ನುಗ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಅವರು ಬೆಳಗ್ಗೆ ಆಯಿತು ಅಂದರೆ ಊರಿಗೆ ಬಿಟ್ಟು ಊರು ಖಾಲಿ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಕಾಣ್ತದೆ. ಕೂಡಲೇ ಜಿಲ್ಲಾಡಳಿತ ಮತ್ತು ಸರ್ಕಾರ ಒಂದು ಸುಗ್ರೀವಾಜ್ಞೆ ಹೊಡಿಸಬೇಕು. ಏನು ಈ ಮೈಕ್ರೋ ಫೈನಾನ್ಸು ಏನು ಗೂಂಡಾವರ್ತನೆ ಮಾಡ್ತಾರೆ, ಇವ್ರದ್ದು ಎಲ್ಲ ಇವತ್ತು ತಟಸ್ಥವಾಗಿ ನಿಲ್ಲಬೇಕು. ಕೂಡಲೇ ಒಂದು ಸಹಾಯವಾಣಿ ಕೇಂದ್ರವನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಾಡಿ ಅವ್ರಿಗೆ ಏನು ನಮ್ಮ ವಲಸೆ ಹೋಗುವಂಥದ್ದು ನಮ್ಮ ಜಿಲ್ಲೆ ಇವತ್ತು 100ಕ್ಕೆ 90ರಷ್ಟು ಬದುಕುವಂಥ ರೈತಾಪಿ ವರ್ಗ ಏನು ಬದುಕ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಜನ ಕೂಲಿ ಮಾಡುವಂಥ ಜನ ಮತ್ತು ಪ್ರತಿಯೊಂದು ಶ್ರಮಿಕರು ಇರುವಂಥ ಜಿಲ್ಲೆ ಇದಾಗಿದ್ದು ಕೂಡಲೇ ಅದನ್ನ ಏನು ತಡೆ ಓಡಿಸ್ಬೇಕು ಅಂತ ನಾವು ಸಂದರ್ಭವಾಗಿ ಕೇಳ್ತೀವಿ. ಸರ್ಕಾರ ಪತ್ರಿಕಾ ಹೇಳಿಕೆ ಮತ್ತು ಮೀಡಿಯಾದ ಮುಖಾಂತರ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಯಾವುದೇ ರೀತಿ ಇದು ಕಾನೂನು ಚೌಕಟ್ಟು ಇನ್ನೂ ಆಗಿಲ್ಲ. ಕಾನೂನು ಆಗಬೇಕು, ನಿರ್ಣಯ ಆಗಬೇಕು. ಯಾವ ರೀತಿ ಅವರು ಆಮೇಲೆ ಕ್ರಮ ಕೈಗೊಳ್ತಾರೆ? ಈಗ ರಾತ್ರಿ 8 ಗಂಟೆ 9 ಗಂಟೆ ಮೇಲೆ ಹೆಣ್ಮಕ್ಳು ಇರೋರು ಮನೆಗೆ ನುಗ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಎದುರ್ಕೋತಾ ಇದ್ದಾರೆ. ಈ ಪರಿಸ್ಥಿತಿ ಎದುರು ಕಾಣ್ತಾ ಇದೀವಿ ನಾವು. ಎಲ್ಲ ಗೂಂಡಗಳನ್ನ ಬಿಟ್ಟು ವಸೂಲಿ ಮಾಡಿ ಬೌನ್ಸರ್ಸ್ಗಳು ಜಿಮ್ ಬಾಡಿ ಇರೋರನ್ನ ಬಿಟ್ಟು ಎದುರಿಸಿ ಜೊತೆಗೆ ಕೆಲವೊಂದು ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಅವ್ರಿಗೆ, ವಸೂಲಿಗಾರರಿಗೆ ಒಂದೊಂದು ಏಜೆನ್ಸಿಗಳಂತ ಮಾಡ್ಕೊಂಡಿದ್ದಾರೆ. ನೇರವಾಗಿ ನುಗ್ತಾರೆ, ನೇರವಾಗಿ ಹಣ ಕೊಡಲಿಲ್ಲ ಅವ್ರನ್ನ ಎದುರಿಸ್ತಾರೆ. ಇನ್ನು ಬೆಳಿಗ್ಗೆ ಅವ್ರು ಊರು ಖಾಲಿ ಮಾಡ್ಕೊಂಡು ಹೋಗಿ ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು. ಎಷ್ಟು ಜನ ಆತ್ಮಹತ್ಯೆ ಮಾಡ್ತಾರೆ?